ಚಿಕ್ಕಮಗಳೂರಿನ ಕೊಪ್ಪದ ಬಸರಿಕಟ್ಟೆ ಸಮೀಪದ ರಸ್ತೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ಗುಡ್ಡ ಕುಸಿದು ಬೃಹತ್ ಮಣ್ಣಿನ ರಾಶಿ ರಸ್ತೆಗೆ ಬಂದು ಬಿದ್ದಿದೆ. ಅಷ್ಟೇ ಅಲ್ಲದೆ ಬಿಳಾಲುಕೊಪ್ಪ ರಸ್ತೆ ಮಳೆಗೆ ಜಲಾವೃತವಾಗಿದೆ. ಇಷ್ಟೆಲ್ಲ ಕಷ್ಟಪಡ್ತೀರಾ? ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದ್ದು ಇಂದು ಹಾಸನ ಜಿಲ್ಲೆಯ 6 ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಹೊಳೆನರಸೀಪುರ ಮತ್ತು ಅರಕಲಗೂಡು ತಾಲೂಕಿನ ಶಾಲೆಗಳಿಗೆ ರಜೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಚ್.ಕೆ. ಪಾಂಡು ಆದೇಶವನ್ನ ನೀಡಿದ್ದಾರೆ. 6 ತಾಲೂಕಿನ ಅಂಗನವಾಡಿ, ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರೈತನಿಗೆ ಅವಮಾನಿಸಿದ ಜಿಟಿ ವರ್ಲ್ಡ್ ಮಾಲ್ಗೆ ಪಾಲಿಕೆ ಮತ್ತೊಂದು ಶಾಕ್ ಕೊಟ್ಟಿದೆ. ಆಸ್ತಿ ತೆರಿಗೆ ಕಟ್ಟದ ಹಿನ್ನೆಲೆ ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಆಸ್ತಿ ತೆರಿಗೆ ಪಾವತಿಸದ ಕಾರಣಕ್ಕಾಗಿ ಮಾಲ್ಗೆ ಪಾಲಿಕೆ ಸಿಬ್ಬಂದಿ ಬೀಗದ ಮುದ್ರೆ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ ಜಿಟಿ ಮಾಲ್ ಆಸ್ತಿ ತೆರಿಗೆ, ಸೆಸ್, ತ್ಯಾಜ್ಯ ನಿರ್ವಹಣಾ ವೆಚ್ಚ ಸೇರಿದಂತೆ ಬರೋಬ್ಬರಿ 3,55,47,000 ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದ್ದಂತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಮಾರಕಾಸ್ತ್ರ ಹಿಡಿದ ಗ್ಯಾಂಗ್ ಯುವಕನನ್ನ ಅಟ್ಟಾಡಿಸಿದ ಘಟನೆ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಡಿಜೆ ಹಳ್ಳಿಯಲ್ಲಿ ಮೊಹರಂ ಮೆರವಣಿಗೆ ವೇಳೆ 2 ಗ್ಯಾಂಗ್ ಮಧ್ಯೆ ಗಲಾಟೆ ನಡೆದಿದ್ದು, ಈ ವೇಳೆ ಯುವಕನನ್ನ ಅಟ್ಟಾಡಿಸಿಕೊಂಡು ಬಂದು ಹಲ್ಲೆ ಮಾಡಲಾಗಿದೆ. ಸದ್ಯ ಮಾಹಿತಿ ಪಡೆದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಭಾರೀ ಮಳೆ ಹಿನ್ನೆಲೆ ಭದ್ರಾ ನದಿ ತುಂಬಿ ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಸಮೀಪದಲ್ಲಿ ಭದ್ರಾ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು, ಈಗಾಗಲೇ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಿದ್ದು, ಜಾಂಬಳೆ ಸಮೀಪ ಭದ್ರಾ ನದಿಯಿಂದ ಸೇತುವೆ ಮೇಲೆ ನೀರು ಹರಿತಾ ಇದೆ. ಇದರಿಂದ ಬಾಳೆಹೊನ್ನೂರು ಕಳಸಾ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ನೋಡಿ ಎಷ್ಟು ನೀರು, ಫುಲ್ ಏರ್ತಾ ಉಂಟು. ಆಕ್ಸಿಡೆಂಟ್ ಆಗಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸದೆ ನಿರ್ಲಕ್ಷ್ಯವನ್ನ ತೋರಿದಂತಹ ಹೊಯ್ಸಳ ಸಿಬ್ಬಂದಿ ವಿರುದ್ಧ ಇಲಾಖೆ ತನಿಖೆಯನ್ನ ನಡೆಸಿದೆ. ಯಶವಂತಪುರ ತ್ರಿವೇಣಿ ರೋಡ್ನಲ್ಲಿ ಕಳೆದ 15ನೇ ತಾರೀಕು ಮಧ್ಯರಾತ್ರಿ ಆಕ್ಸಿಡೆಂಟ್ ಆಗಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಲು ಮೀನಾಮೇಷ ಎಣಿಸಿದ ಸಿಬ್ಬಂದಿಯ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು, ಸದ್ಯ ಸವಾರನಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಫೀಲ್ಡ್ಗೆ ಇಳಿದ ವೈದ್ಯಾಧಿಕಾರಿಗಳು ನಕಲಿ ಮತ್ತು ಅರ್ಹತೆ ಇಲ್ಲದ ವೈದ್ಯರ ಕ್ಲಿನಿಕ್ಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಯಲ್ಲಟ್ಟಿ, ನಾವಲಗಿ, ಹನಗಂಡಿಯಲ್ಲಿರುವ ಕ್ಲಿನಿಕ್ಗಳ ಮೇಲೆ ಜಮಖಂಡಿ ಟಿಎಚ್ಒ ಡಾಕ್ಟರ್ ಜಿಎಸ್ ಗಲ್ಲಗಲಿ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದ್ದು, ಇದೇ ವೇಳೆ 2 ಕ್ಲಿನಿಕ್ಗಳನ್ನು ವೈದ್ಯಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ಬೈಕ್ ಸವಾರನ ಮೇಲೆ ಪೊಲೀಸರಿಂದ ಹಲ್ಲೆ ನಡೆದಿರುವಂತಹ ಘಟನೆ
ತುಮಕೂರಿನ ಎಸ್ ಮಾಲ್ ಬಳಿ ನಡೆದಿದೆ. ವಿನೋದ್ ಎಂಬ ಬೈಕ್ ಸವಾರ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದ. ಈ ವೇಳೆ ತಡೆದಿದ್ದ ಟ್ರಾಫಿಕ್ ಎಎಸ್ಐ ಮಹದೇವಯ್ಯ ಹಾಗೂ ಕಾನ್ಸ್ಟೇಬಲ್ ಬರ್ಖತ್ ದಂಡ ಕಟ್ಟಿ ಅಂತ ವಿನೋದ್ಗೆ ಹೇಳಿದ್ದಾರೆ. ಆಗ ಸದ್ಯ ಹಣ ಇಲ್ಲ, ನಂತರ ಕಟ್ತೀನಿ ಅಂತ ಹೇಳಿದಕ್ಕೆ ಏಕಾಏಕಿ ಪೊಲೀಸ್ ಆತನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಮಾರ್ಕೆಟ್ ಹೋಗಿ ಬರ್ತಾ ಇದ್ದೆ, ಗಾಡಿ ಅಡ್ಡ ಆಗ್ತದೆ, ಹೆಲ್ಮೆಟ್ ಇರಲಿಲ್ಲ. ಆಯ್ತು ಸರಿ ಅಂದ್ಬಿಟ್ಟು ನಿಂತ್ಕೊಂಡಾಗ ಇವರು ಫೈನ್ ಹಾಕಿದ್ಮೇಲೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಸ್ವಲ್ಪ ದೂರ ಮಾತ್ರ ನನ್ನ ಹತ್ರ ದುಡ್ಡು ಇರಲಿಲ್ಲ. ಸೊ ಮೊಬೈಲಲ್ಲಿ ಐತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡೆ. ಆ ಮೊಬೈಲು ಸಹ ಕಿತ್ಕೊಂಡು ನನಗೆ ಇದು ಮಾಡ್ಕೊಂಡ್ರು. ನೀನು ಯಾರೋ ಏನು ಅಂತ ಎಲ್ಲ ಕೇಳಿದ್ರು. ನಾನು ಈ ಥರ ಅಂದೆ. ಆಮೇಲೆ ನನ್ನ ಏರಿಯಾನು ಕೇಳಿದ್ರು. ನನ್ನ ಏರಿಯಾ ಜೈಪುರ ಅಂತಿದ್ದಂಗೆ ಅವರು ಈ ಜೈಪುರದಾಗಿರೋದ ಒಳ್ಳೆಯವರು ಇದು ಹಂಗೆ ಹಿಂಗೆ ಅಂದ್ಕೊಂಡು ಸುಳ್ಳೆ ಮಕ್ಕಳು ನಿನ್ನ ಅಮ್ಮನ ಅಷ್ಟೇ. ರಾಜ್ಯದಲ್ಲಿ ಒಂದೆಡೆ ಮಳೆ ಅಬ್ಬರಿಸ್ತಾ ಇದೆ, ಮತ್ತೊಂದೆಡೆ ಡೆಂಗಿ ಡಂಗುರ ಬಾರಿಸ್ತಾ ಇದೆ. ರಾಮನಗರದ ಕುದೂರು ಪಟ್ಟಣದ ಮಹಾತ್ಮ ನಗರದಲ್ಲಿ ಡೆಂಗ್ಯೂ ಜ್ವರದಿಂದ 19 ವರ್ಷದ ಯುವತಿ ಬಲಿಯಾಗಿದ್ದಾಳೆ. ಹೇಮಾ ಮೃತ ಯುವತಿಯಾಗಿದ್ದು, ಕಳೆದ 15 ದಿನದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ಯುವತಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳು ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳದ ಚಾಲಕಬ್ಬಿ ಗ್ರಾಮದಿಂದ ಸಂಶಿ ಕುಂದಗೋಳ ಕಾಲೇಜಿಗೆ ನಿತ್ಯ ಓಡಾಟವನ್ನು ಮಾಡ್ತಾರೆ. ಆದರೆ ಬಸ್ ಮಾತ್ರ ಸರಿಯಾಗಿ ಬಾರದ ಕಾರಣ ವಿದ್ಯಾರ್ಥಿಗಳು ಲೋಕೋಪಯೋಗಿ ಕಚೇರಿಯಲ್ಲಿ ಅಭ್ಯಾಸ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿವಿ ಆಡಳಿತ ಕಚೇರಿ ಮುಂಭಾಗದಲ್ಲಿ ಅತಿಥಿ ಉಪನ್ಯಾಸಕರು ಪ್ರೊಟೆಸ್ಟ್ ನಡೆಸಿದ್ದಾರೆ. ತಮ್ಮ ಕೆಲಸವನ್ನ ಕಾಯಂಗೊಳಿಸಬೇಕು ಅಂತ ಒತ್ತಾಯಿಸಿ ಬಿಆರ್ಪಿ ಶಂಕರಘಟ್ಟದಲ್ಲಿ ಇರುವಂತಹ ಕುವೆಂಪು ವಿವಿ ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಾವು ಸಲ್ಲಿಸ್ತಾ ಇರುವಂತಹ ಸೇವೆಗೆ ತಕ್ಕ ಪ್ರತಿಫಲ ನೀಡಬೇಕು. ಕಳೆದ ಹಲವು ವರ್ಷಗಳಿಂದ ಬೇಡಿಕೆ ಸಲ್ಲಿಸ್ತಾ ಇದ್ರು, ತಮಗೆ ನ್ಯಾಯ ಸಿಗ್ತಾ ಇಲ್ಲ, ಸರಿಯಾಗಿ ಸಂಬಳ ಆಗ್ತಾ ಇಲ್ಲ. ನಮ್ಮನ್ನ ಸಹಾಯಕ ಬೋಧಕರನ್ನಾಗಿ ನೇಮಕ ಮಾಡಿ ಸರಿಯಾಗಿ ಸಂಬಳವನ್ನ ನೀಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಮಾಡಿದ್ದು ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ನಮ್ಮನ್ನು ತಲುಪಿರುವಂತಹ ಪರಿಸ್ಥಿತಿಗೆ ತಲುಪಿದೆ. ಯಾಕೆಂದರೆ ನಾವು ಆ ಒಂದು ಸ್ಯಾಲ್ರಿಗೆ ಒಗ್ಗಟ್ಟು ಆಗಿಬಿಟ್ಟಿದ್ವಿ. ಆದರೆ ಇದ್ದಕ್ಕಿದ್ದಂಗೆ ಒಂದು 32,000ಕ್ಕೆ ಡಿಕ್ಲೈನ್ ಮಾಡಿ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಇದೇ ಸರ್ಕಾರ ಇವತ್ತು ಒಂದು ನಮಗೋಸ್ಕರ ಒಂದು ಆದೇಶ ಮಾಡಿ 40,000 ತನಕ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಟ್ಟು, ಒಂದು ವೇತನ ಸಮೇತ ರಜೆಯನ್ನು ಕೊಟ್ಟು, ವಿಮೆ ಯೋಜನೆಯನ್ನು ಕೊಟ್ಟು, ಇಡೀ ಗಂಟೆ ಯೋಜನೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸಕರಿಗೆ ಗೌರವಯುತವಾಗಿ ನಡೆಸ್ಕೊತಾ ಇದೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಆ ಒಂದು ಆರ್ಡರನ್ನು